ನಗರಕ್ಕೆ ಒಂದು ರೂಮ್ನಲ್ಲಿ ಕೂಡಿ ಹಾಕಿ ರಾತ್ರಿ 2 ಗಂಟೆವರೆಗೆ 12 ಗಂಟೆವರೆಗೆ ಹಲ್ಲೆ ಮಾಡ್ತಾರೆ. ನಿನ್ನ ಹತ್ರ 30 ಲಕ್ಷ ರೂಪಾಯಿ ಇದೆ, ಆ 30 ಲಕ್ಷ ರೂಪಾಯಿ ನಮಗೆ ಕೊಡಬೇಕು, ಇಲ್ಲದೆ ಹೋದರೆ ನಿನ್ನ ಕೊಲೆ ಮಾಡ್ತೀವಿ ಅಂತ ಹೇಳಿ ಬೆದರಿಕೆ ಹಾಕಿ ಪೊಲೀಸ್ 3rd ಡಿಗ್ರಿ ಟಾರ್ಚರ್ ಏನು ಕೊಡ್ತಾರಲ್ಲ ಕ್ರಿಮಿನಲ್ಗಳಿಗೆ, ಆ ಮಾದರಿಯಲ್ಲಿ ಇವರಿಗೆ ಟಾರ್ಚರ್ ಕೊಟ್ಟು ಹಿಂಬುಡುಗಳಿಗೆ ಪಾದಗಳಿಗೆ ಹೊಡೆದು ಮತ್ತು ಬಾವು ಬರಬಾರ್ದು ಅಂತ ಹೇಳಿ ಸ್ಪ್ರೇ ಮಾಡಿ ಅದನ್ನು ಆ ರೀತಿ ಟಾರ್ಚರ್ ಮಾಡಿದ್ದಾರೆ. ಅಲ್ಲಿಂದ ನಿನಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಸೊಲ್ಲಾಪುರ ಕರ್ಕೊಂಡು ಹೋಗಿದ್ದಾರೆ. ನಿನ್ನ ಹತ್ರ ಇದ್ದಂಥ 30 ಲಕ್ಷ ಹಣ ಕೊಡಬೇಕು, ಕೊಡದೆ ಹೋದರೆ ನಿನ್ನ ಮರ್ಡರ್ ಫಿಕ್ಸ್ ಅಂತ ಹೇಳಿ ಬೆದರಿಕೆ ಹಾಕಿದ ಮೇಲೆ ಅವನ ಫೋನಿಂದ ಅವರ ಪತ್ನಿ ಲಕ್ಷ್ಮಿಗೆ ಕರೆ ಮಾಡ್ತಾರೆ. ನಾನು ಇಸ್ಪಟ್ನಲ್ಲಿ ಸೋತಿದ್ದೀನಿ, ನಾಳೆ ನಿನ್ನ ಬೆಳಗ್ಗೆ ಚೆಕ್ ತೆಗೆದುಕೊಂಡು ಬಾ, ಅವ್ರಿಗೆ ಹಣ ಕೊಡಬೇಕಾಗಿದೆ ಅಂತ ಹೇಳಿದ ಮೇಲೆ ಇವರು ಬೆಳಿಗ್ಗೆ ಬರ್ತಾರೆ. ನಂದಿಕೂರು ಬ್ಯಾಂಕ್ ಹತ್ತಿರ ಇರುವಂಥ ಕಿರಾಣಿ ಅಂಗಡಿಯಲ್ಲಿ ಅವರ ಪತ್ನಿ ಚೆಕ್ ಕೊಡ್ತಾರೆ. ಆ ಚೆಕ್ಕನ್ನು ಸ್ವೀಕಾರ ಮಾಡಿದಂತಹ ಈ ನೆಟೋರಿಯಸ್ ಗ್ಯಾಂಗ್ ಅಂಬರೀಷ್ ಕಾರದಪುಡಿ ಅಲಿಯಾಸ್ ಅಂಬೆ ಅಂತ ಹೆಸರಿದೆ. ಆ ವ್ಯಕ್ತಿ ಆ ಚೆಕ್ಕನ್ನು ತೆಗೆದುಕೊಂಡು ಬ್ಯಾಂಕಿಗೆ ಹೋಗಿ ಮತ್ತು ಬ್ಯಾಂಕಿನ ಸುತ್ತಮುತ್ತ 8-10 ಜನರಿಗೆನ್ನ ನಿಯೋಜನೆ ಮಾಡಿ, ನೀನೇನಾದರೂ ಹಣ ಪಡಿಬೇಕಾದರೆ ಕೂಗಾಡಿದರೆ ಅಥವಾ ಸತ್ಯವೇ ಹೇಳಿದರೆ ನಿನಗೆ ಬೆನ್ನಿಗೆ ಚೂರಿ ಹಾಕ್ತೀವಿ ಅಂತ ಹೇಳಿ ಚೂರಿ ಸಮೇತ ಅವರು ಅಲ್ಲಿ ಸ್ಟ್ಯಾಂಡ್ ಆಗಿರ್ತಾರೆ. ಇವರು ಒಳಗಡೆ ಹೋಗಿ ಇಬ್ಬರು ಗಂಡ ಹೆಂಡತಿ, ಗಂಡ ಮಲ್ಲಯ್ಯ ಸ್ವಾಮಿ 10 ಲಕ್ಷ ರೂಪಾಯಿ ಮತ್ತು ಲಕ್ಷ್ಮಿ ಅಕೌಂಟ್ನಲ್ಲಿರುವಂಥ 10 ಲಕ್ಷ ರೂಪಾಯಿ ಡ್ರಾ ಮಾಡಿಕೊಂಡು ಹೊರಗಡೆ ಬಂದ ತಕ್ಷಣ ಆ ಬ್ಯಾಗಿನ ದುಡ್ಡನ್ನು ಇವರು ಕಸ್ಕೊಂಡು ಅಲ್ಲಿಂದ ಆಟೋದಲ್ಲಿ ಅವರು ಎಸ್ಕೇಪ್ ಆಗಿರ್ತಾರೆ. ಯಾರಿಗಾದರೂ ಹೇಳಿದರೆ ನಿನ್ನ ಕೊಲೆ ನಿಶ್ಚಿತ ಅಂತ ಹೇಳಿ ಬೆದರಿಕೆ ಹಾಕಿರೋದ್ರಿಂದ ಯಾರಿಗೂ ಹೇಳೋದಿಲ್ಲ ಅವರು. ಕೊನೆಗೆ ಅವ್ರು ಕೊಟ್ಟಂಥ ಟಾರ್ಚರ್ನಿಂದ ನೋವು ತಾಳದೇನೆ ಮೋಹನ್ ರಾಜ್ ಆಸ್ಪತ್ರೆಗೆ ಭೇಟಿಯಾಗಿ ಅಲ್ಲಿ 2 ದಿನ ಚಿಕಿತ್ಸೆ ತಗೋತಾವೆ. ನಂತರ FIR ಮಾಡ್ತೀವಿ ಅಂತೇಳಿ ಜಿಮ್ಸಿಗೆ ಬಂದು ಜಿಮ್ಸ್ನಲ್ಲಿ ಪೊಲೀಸರನ್ನು ಕರೆಸಿ MLC ಮಾಡಿ ಪರ್ತಾಬಾದ್ ಪೊಲೀಸ್ ಠಾಣೆಯಲ್ಲಿ FIR ಆಗಿದೆ. ಅಂಬೆ ಅಲಿಯಾಸ್ ಖಾರದಪುಡಿ ಅಂಬರೀಷ್ ಅಂತೇಳಿ ಆತ ಮತ್ತು ಆತನ ಸಹಚರರ ಮೇಲೆ FIR ಆಗಿದೆ. ನಾನು ಹೇಳ್ತಾ ಇದ್ದೀನಿ, ಕಲಬುರಗಿ ಜಿಲ್ಲೆಯನ್ನು ಮಾದರಿ ಜಿಲ್ಲೆ ಮಾಡ್ತೀನಿ ಅಂತ ಹೇಳಿದ ಇಲ್ಲಿಯ ಇನ್ಚಾರ್ಜ್ ಮಿನಿಸ್ಟರು ಮತ್ತು ಅವರ ಜೊತೆಗೆ ಇರುವಂಥ ಸೌತ್ MLA, ನಾರ್ತ್ MLA, ಇಂತಹ ಘಟನೆಗಳು ಕಲಬುರಗಿಯಲ್ಲಿ ನಿರಂತರವಾಗಿ ನಡೀತಾ ಇದ್ದರೂ ಕೂಡ ಪೊಲೀಸರ ಮೇಲೆ ಯಾಕೆ ಇವರು ಆ್ಯಕ್ಷನ್ ತಗೊಳ್ತಾ ಇಲ್ಲ? ನಾಯಿ ಕೊಡೆಗಳಂತೆ ಇಡೀ ಜಿಲ್ಲೆಯಾದ್ಯಂತ ಮತ್ತು ನಗರಗಳಲ್ಲಿ ಅಕ್ರಮ ಇಸ್ಪೀಟ್ ಅಡ್ಡೆಗಳು ನಾಯಿ ಕೊಡೆಗಳಂತೆ ತಲೆ ಎತ್ತಿದ್ದಾವೆ. ಲೀಗಲ್ ಆಗಿರುವಂತಹ ಕ್ಲಬ್ಗಳನ್ನು ಇವತ್ತು ಇನ್ಚಾರ್ಜ್ ಮಿನಿಸ್ಟರ್ ಪ್ರಭಾವ ಬೆಳೆಸಿ ಬಂದ್ ಹಾಕಿದ್ದಾರೆ. ಅದರ ಪರಿಣಾಮ ಇಂತಹ ಅಕ್ರಮ ಇಸ್ಪೀಟ್ ಅಡ್ಡೆಗಳು ಎಲ್ಲ ಕಡೆ, ಯಡ್ರಾಮಿ, ಜೇವರ್ಗಿ, ಶಾಬಾದ್ ಕ್ರಾಸ್ನಲ್ಲಿ ಅಲ್ಲಿ ಲಕ್ಷಗಟ್ಟಲೆ ಹಣ ಬಿದ್ದಾಗ ಇಲ್ಲಿಯ ಗ್ಯಾಂಗ್ ಅಲ್ಲಿ ಹೋಗಿ ದಾಳಿ ಮಾಡಿ ಆ ಹಣವನ್ನು ಲೂಟಿ ಮಾಡ್ಕೊಂಡು ಬರ್ತಾರಂತೆ. ಅಲ್ಲಿ ಇಸ್ಪೀಟ್ ಆಡೋರು ಯಾರು ಪೊಲೀಸರ ಹತ್ರ ಹೋಗೋದಿಲ್ಲ, ಯಾಕೆಂದರೆ ಅವ್ರು ಮಾಡೋದೇ ಇಲ್ಲಿಗಲ್ಲು. ಹೀಗಾಗಿ ಅವರಿಗೆ ಚೆಲ್ಲಾಟ ಆಗಿದೆ. ಈ ವ್ಯಕ್ತಿಯೂ ಕೂಡ ಇಸ್ಪೀಟ್ನಲ್ಲಿ ಗೆದ್ದಿದ್ದಾನೆ ಅನ್ನುವಂಥ ಆರೋಪ ಹೊರಿಸಿ ಈ ವ್ಯಕ್ತಿಯಿಂದ 20 ಲಕ್ಷ ಹಣ ಪಡೆದಿದ್ದಾರೆ. ದೊಡ್ಡದಾಗಿ ಇನ್ಚಾರ್ಜ್ ಮಿನಿಸ್ಟರ್ ಭಾಷಣ ಮಾಡ್ತಾರೆ. ಈಗ ಯಾಕೆ ಸೈಲೆಂಟ್ ಇದ್ದಾರೆ? ಯಾವಾಗ ವೈಲೆಂಟ್ ಆಗೋದು ಇವರು? ವಿಧಾನಸೌಧ ಇದು RSS ಕಚೇರಿ ಅಲ್ಲ ಅಂತ ಹೇಳಿ ಭಾಷಣ ಬಿಗಿತಾರೆ. ಹಾಗಾದರೆ ನಿಮ್ಮ ಪೊಲೀಸ್ ಸ್ಟೇಷನ್ ಏನಾಗ್ತಾ ಇದೆ? ವಾಡಿ ಪೊಲೀಸ್ ಸ್ಟೇಷನ್ನಲ್ಲೇ ಇಸ್ಪೀಟ್ ಆಡಿಸ್ತಾರೆ ಅಂದ ಮೇಲೆ ಇನ್ನು ಕಾನೂನು ಬಾಹಿರವಾಗಿ ಗಲ್ಲಿಗಳಲ್ಲಿ ಇಸ್ಪೀಟ್ ನಡೆಯೋದಿಲ್ವಾ? ಸಂಪೂರ್ಣವಾಗಿ ಇನ್ಚಾರ್ಜ್ ಮಿನಿಸ್ಟರ್ ಆಡಳಿತ ನಡೆಸುವಲ್ಲಿ ವಿಫಲರಾಗಿದ್ದಾರೆ. ನೆಲಕಚ್ಚಿ ಹೋಗಿದೆ ಇಲ್ಲಿಯ ಅಧಿಕಾರ ಮತ್ತು ಆಡಳಿತ. ಅದಕ್ಕೆ ನಾನು ಹೇಳ್ತೀನಿ, ಇಂಥ ನೆಟೋರಿಯಸ್ ಗ್ಯಾಂಗಿನ ಹಿಂದೆ ಯಾರ್ಯಾರಿದ್ದಾರೋ ಅವರ ಹೆಡೆಮುರಿ ಇಲ್ಲಿ ಆಫೀಸರ್ಸ್ ಕಟ್ಟಬೇಕು ಅನ್ನುವಂತಹದ್ದು ನಮ್ಮ ಆಗ್ರಹ ಇದೆ. ನಾನು ಕಲಬುರಗಿಯನ್ನು ಸುಧಾರಣೆ ಮಾಡ್ತೀನಿ ಅಂತ ಬಂದಂಥ ಅನೇಕ IPS ಅಧಿಕಾರಿಗಳು ಇಲ್ಲಿ ಬಂದು ಸೋತ ಶರಣಾಗಿ ಹೋಗಿದ್ದಾರೆ. ಇದು ನಮ್ಮ ಕಲಬುರಗಿಯ ದುರಂತ ಆಗಿದೆ. ಸೂಫಿ ಶರಣ ಸಂತರ ನಾಡು ಅಂತ ಹೇಳಿ ಭಾಷಣ ಬಿಗಿತಾರೆ. ನಿಮ್ಮ ಕಲಬುರಗಿ ಸಿಟಿ ಇವತ್ತು ಕ್ರೈಮ್ ಸಿಟಿ ಆಗಿದೆ. ಇಂಥ ಕ್ರೈಮ್ ಸಿಟಿಯನ್ನು ತೆಗೆದು ಹಾಕಿ ಶರಣರ ನಾಡು ನಿರಂತರವಾಗಿ ಇರೋಬೇಕಾದ್ರೆ ಇಲ್ಲಿಯ ಪೊಲೀಸ್ ಅಧಿಕಾರಿಗಳು ಇಂತಹ ನೆಟೋರಿಯಸ್ ಗ್ಯಾಂಗ್ನ ಮೇಲೆ ಲಾಠಿ ಎಲ್ಲ ಫೈರಿಂಗ್ ಮಾಡಬೇಕು, ಗೋಲಿಬಾರ್ ಮಾಡಬೇಕು. ಅಮಾಯಕ ಜನರ ಜೀವನ ಜೊತೆ ಆಟ ಆಡುವಂಥವ್ರನ್ನ ಕಾಲಿಗೆ ಗುಂಡು ಹಾಕಿ ಜೈಲಿಗೆ ಕಟ್ಟಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಇದೆ. ಅವ್ರ ಹತ್ರ 20 ರಿಂದ 30 ಲಕ್ಷ ರೂಪಾಯಿ ಇವೆ ಅಂತ ಅವ್ರಿಗೆ ಹೆಂಗೆ ಗೊತ್ತಾಯ್ತು ಅಂತ ನೋಡಿ. ಇವರು ಅವ್ರ ತಾಯಿ ತವ್ರ ಮನೆಯಿಂದ ಒಂದಿಷ್ಟು ಹಣ ಬಂದಿದೆ. ಈತ ಟ್ಯಾಕ್ಸಿ ಡ್ರೈವರ್ ಅಂತೆ, ಒಂದಕ್ಕೆರಡು ಮಾಡಿಕೊಂಡು ಜಮಾ ಮಾಡಿದ್ದಾರೆ. ಇವರು ಹೊಲ ಖರೀದಿ ಮಾಡಬೇಕು ಅಂತ ಹೇಳಿ ಊರಲ್ಲಿ 4-6 ಜನರಿಗೆ ಹೇಳ್ಕೊಂಡಿದ್ದಾರೆ. ಅಲ್ಲಿ ಬರ್ತಾ ಇದ್ದಾರೆ ನೋಡಿ, ಅದು ತೋಳದು ವೀಸಲ್ ತೋಳೆ, ಅದು ಗೊತ್ತಾಗ್ಬಿಟ್ಟಿದೆ. ಇವ್ರ ಹತ್ರ ಹಣ ಇದೆ, ಇವನಿಗೆ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ. ಹೀಗಾಗಿ ಇವನನ್ನು ಬೆದರಿಸಿದರೆ ಹಣ ಬರ್ಬೋದು ಅನ್ನೋ ಕಾರಣಕ್ಕಾಗಿ ಮತ್ತೆ ಇವರು ಬ್ಯಾಂಕಿಗೆ ಹೋಗಿ ಇಡಬೇಕಾದ್ರೂ ಅವ್ರು ನೋಡಿದ್ದಾರೆ.
ನೋಡಿ ಆ ಹಣವನ್ನು ಲೂಟಿ ಮಾಡಿದ್ದಾರೆ. ಈಗಾಗಲೇ ಕಲಬುರಗಿಯಲ್ಲಿ 2ರಿಂದ 3 ಕೊಲೆಗಳಾದವು. ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ನೋಡಿ, ಪೊಲೀಸ್ ಇಲಾಖೆ ಗಾಢ ನಿದ್ರೆಗೆ ಜಾರಿದೆ. ಯಾರನ್ನಾದರೂ ಹಿಡ್ಕೊಂಡು ಬಂದು ಕ್ರಮ ತೆಗೆದುಕೊಳ್ಳಕ್ಕೆ ಹೋದರೆ ಸೌರ್ತು ನಾರ್ತು ಈ MLAಗಳು ಒತ್ತಡ ಹಾಕಿ ಅವರನ್ನು ಬಿಡಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಪೊಲೀಸರ ಕೈಯನ್ನು ಕಟ್ಟಿ ಹಾಕಿದ ಮೇಲೆ ಇವ್ರು ಇನ್ನೇನು ಮಾಡೋಕ್ಕೆ ಸಾಧ್ಯ? ಯಾಕಂದರೆ ಇವರೇ ಕರ್ಕೊಂಡು ಬಂದಿರ್ತಾರಲ್ಲ, ಮಿನಿಸ್ಟ್ರು MLA ಇವರೇ ಲೆಟರ್ ಕೊಟ್ಟು ಕರ್ಕೊಂಡು ಬಂದಿರ್ತಾರೆ. ಇವ್ರು ಯಾಕಪ್ಪ ಲೀಡರ್ಸ್ಗಳಿಗೆ ಎದುರಾಗೋದು ಅಂತ ಹೇಳಿ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಕಾನೂನನ್ನು ಕಟ್ಟಿ ಹಾಕಿದ್ದಾರೆ. ಅಂದರೆ ರಾಜಕಾರಣಿಗಳ ಒತ್ತಡದಿಂದ ಅಧಿಕಾರಿಗಳು 100%, 200%. ಒಂದು ಕಡೆ ರಾಜಕಾರಣಿಗಳ ಒತ್ತಡ, ಇನ್ನೊಂದು ಕಡೆ ಈ ಪೊಲೀಸ್ ಇಲಾಖೆಯವರು ಆಮಿಷಕ್ಕೆ ಒಳಗಾಗ್ತಾ ಇದ್ದಾರೆ. ಲಕ್ಷಗಳ ಲಕ್ಷ ಹಣ ಎಲ್ಲಿಂದ ಬರುತ್ತೆ ರೀ? 1 ಲಕ್ಷ ಬರ್ಬೋದು ಇವರಿಗೆ ಸಂಬಳ. ಸುಮ್ಮನೆ ಇಂಥ ಇಸ್ಪೀಟ್ ಅಡ್ಡೆ ಮೇಲೆ ದಾಳಿ ಮಾಡಿದರೆ 5 ಲಕ್ಷ 10 ಲಕ್ಷ ಸಂಪಾದನೆ ಮಾಡ್ಬೋದಲ್ಲ. ಎರಡೂ ರೀತಿಯಿಂದ ಇಲ್ಲಿ ಭ್ರಷ್ಟಾಚಾರ ಮತ್ತು ರಾಜಕಾರಣಿಗಳ ಒತ್ತಡದಿಂದಾಗಿ ಇಲ್ಲಿಯ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಶಿವಕುಮಾರ್ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ SB ಟೈಮ್ಸ್ ನ್ಯೂಸ್ ಚಾನೆಲ್. ಈ ಚಾನೆಲ್ ಅನ್ನು ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ.